ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ. ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಹೇಗಂತ ನೋಡೋಣವಾ? ಸೊ ನೋಡಿಲ್ಲಿ ನೀವು ಇಲ್ಲಿ ಹೋಗಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್, ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಅವಾಗ ಇನ್ನು ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ, ಸಬ್ಸ್ಕ್ರೈಬ್ಡ್ ಆಲ್ ಅಂತ. ಹೀಗೆ ಮಾಡೋದು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇ ಲಿಸ್ಟ್ಗಳಿವೆ, ಎಲ್ಲ ವಿಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ. ಅದಾದಮೇಲೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಂತ. ಸೊ ಇದು ಕನ್ನಡ ಮೀಡಿಯಂ. ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತಗೊಳ್ಳಿ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಅಭ್ಯಾಸ 5.1. ಸೊ ನಾವು ಕೊನೆಯ ಕ್ಲಾಸ್ನಲ್ಲಿ ಭಿನ್ನರಾಶಿಗಳನ್ನು ಕಲಿತಿದ್ವಿ. ಅದೇ ರೀತಿ ಇವತ್ತು ಅಭ್ಯಾಸ 5.1 ಇದು ಭಿನ್ನರಾಶಿಯ ಅಭ್ಯಾಸವಾಗಿದ್ದು ನಾವಿವತ್ತು ಅಭ್ಯಾಸ 5.1 ಬಿಡಿಸೋಣ. 1. ಕೆಳಗೆ ಯಾವ ಚಿತ್ರಗಳಲ್ಲಿ ಒಂದು ಅಳತೆಯ ಭಾಗಗಳನ್ನು ಮಾಡಲಾಗಿದೆ? ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ ಮಾಡಿದಾರಾ? ಇದು ಚಿಕ್ಕದಿದೆ, ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಇದು ದೊಡ್ಡದಿದೆ. ಸೊ ಹಾಗಾಗಿ ಇದನ್ನ ಮಾಡಿಲ್ಲ. ಇದು ಸಮಭಾಗ ಮಾಡಿದ್ದಾರಾ? ಕರೆಕ್ಟು, ಇದನ್ನ ಮಾಡಿದಾರ ನೋಡಿ. ಈ ಭಾಗ, ಈ ಭಾಗ, ಈ ಭಾಗ, ಇದು 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 ಎಲ್ಲ ಸಮಭಾಗಗಳನ್ನ ಮಾಡಿದ್ದಾರೆ. ಒಂದೇ ಅಳತೆಯ ಭಾಗಗಳನ್ನು ಇದರಲ್ಲಿ ಮಾಡಿದ್ದಾರೆ. ಬಿ. ಓಕೆ, ಸೊ ಉತ್ತರ ಬಿ ಬರುತ್ತೆ ನೋಡಿ. ಯಾವ್ಯಾವುದನ್ನ? ಇದನ್ನ ಮಾಡಿಲ್ಲ, ಇದನ್ನ ಮಾಡಿದ್ದಾರೆ, ಇದನ್ನ ಕೂಡ ಮಾಡಿದ್ದಾರೆ. ಸೇಮ್ ಹಾಫ್ ಮಾಡಿದ್ರೆ ಅಂದ್ರೆ ಅರ್ಧ ಅರ್ಧ ಮಾಡಿದ್ರೆ ಆಗುತ್ತೆ. ಇದನ್ನ ಮಾಡಿಲ್ಲ. ಸೊ ಇದು 5.1 ಒಂದರ ಅಭ್ಯಾಸ. ಇನ್ನು 2 ಕೆಳಗಡೆ ಇದೆ ನೋಡಿ. 2 ಕೆಳಗಿನ ಚಿತ್ರಗಳನ್ನು ಸೂಚಿಸುವಂತೆ ಸಮಭಾಗಿ ಭಾಗಗಳನ್ನು ಗೆರೆ ಎಳೆಯಿರಿ. ಆಯ್ತಾ? 2 ಭಾಗ ಮಾಡಕ್ಕೆ ಇಲ್ಲೇನ್ ಮಾಡಿ, ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆಯಿರಿ. ಸೊ ಇದು ಒಂದು ಭಾಗ, ಇದೊಂದು ಭಾಗ, 2 ಭಾಗಗಳು ಸಮನಾಗಿ ಇಲ್ಲಿ ಸಮಭಾಗಗಳಿದೆ ಅಲ್ವಾ? ಇಲ್ಲಿ 4 ಭಾಗಗಳು. ಒಂದು ಈ ರೀತಿ ಎಳೆಯಿರಿ, ಒಂದು ಈ ರೀತಿ ಎಳೆಯಿರಿ. 1 2 3 4 4 ಕೂಡ ಸಮಭಾಗಗಳು. ಆಯ್ತಾ? ಅದಾದ್ಮೇಲೆ 6 ಭಾಗಗಳು. ಇಲ್ಲಿಂದ ಇಲ್ಲಿಗೆ ಜೋಡಿಸಿ, ಇಲ್ಲಿಂದ ಇಲ್ಲಿಗೆ ಜೋಡಿಸಿ, ಇಲ್ಲಿಂದ ಇಲ್ಲಿಗೆ ಜೋಡಿಸಿದರೆ 1 2 3 4 5 6 ಭಾಗಗಳಲ್ವಾ? ಇವರು 6 ಭಾಗಗಳನ್ನು ಹೇಳಿದ್ದಾರೆ. ಸೊ ಇಲ್ಲಿ 8 ಭಾಗಗಳನ್ನ ಹೇಳಿದ್ದಾರೆ. ಸೊ ನಾವೇನ್ ಮಾಡೋಣ, ಇಲ್ಲಿ ಒಂದು ಕೊರೆಯೋಣ, ಇಲ್ಲೊಂದು ಕೊರೆಯೋಣ, ಇಲ್ಲೊಂದು ಕೊರೆಯೋಣ, ಇಲ್ಲೊಂದು ಗೆರೆ ಹಾಕೋಣ, ಇಲ್ಲೊಂದು ಗೆರೆ ಹಾಕೋಣ, ಇಲ್ಲಿ ಇಲ್ಲಿ ಎಷ್ಟಾಯ್ತು? 1 2 3 4 5 6 7 8 8 ಭಾಗಗಳು, ಸಮನಾದ ಭಾಗಗಳು. ಸೊ ಇದನ್ನೇ ನಾವೇನ್ ಮಾಡೋಣ, 8 ಭಾಗಗಳನ್ನ ಇವರು ಹೀಗೆ ಕೊಟ್ಟಿದಾರಲ್ವಾ? ಇವರು ಹೀಗೆ ಕೊಟ್ಟಿದ್ದಾರೆ. ಸೊ ನಾವು ಇದರಲ್ಲಿ 10 ಭಾಗಗಳನ್ನ ಕೂಡ ಮಾಡಬಹುದು. ಹಿಂಗೆ ಮಾಡಿ, ಹೀಗೆ ಮಾಡಿ, ಇದನ್ನ ಇಲ್ಲಿ ಫುಲ್ ಎಳ್ಕೊಂಡು ಹೀಗೆ 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 1 2 3 4 5 6 7 8 9 10 10 ಭಾಗಗಳನ್ನು ಕೂಡ ಮಾಡಬಹುದು. 10 ಭಾಗಗಳನ್ನು ಮಾಡಬಹುದು. ಆಯ್ತಾ? ಸೊ ಇನ್ನು ಮುಂದೆ ಹೋಗೋಣ. ಕೆಳಗಿನ ಪ್ರತಿಯೊಂದನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಕೆಳಗಿನ ಪ್ರತಿಯೊಂದನ್ನು ಭಿನ್ನರಾಶಿ. ಅರ್ಧ ಹೆಂಗ್ ಬರೀತೀರಿ? 1/2 ಅಥವಾ 1/2. ಮೂರನೇ ಎರಡು. ಯಾವಾಗೂ ನೇ ಬಂದ್ರೆ ಕೆಳಗಡೆ 2, ಕೊನೆ ಅಕ್ಷರ ಮೇಲ್ಗಡೆ. 10ನೇ ಎರಡು ಅಥವಾ ಆಯ್ತಾ? ಇದು ಸೊ ನಾವು ಇಲ್ಲಿ ದೊಡ್ಡದಾಗಿ ಬರ್ಕೊಳ್ಳೋಣವಾ? ನೋಡಿ, ಇದು ಮೂರನೇದು. ಇಲ್ಲಿ ಬರೆಯೋಣ, ಸ್ಟಾರ್ಟ್ ಮಾಡೋಣ. A B C D E. ಆಯ್ತಾ? ಅದಾದ್ಮೇಲೆ F G H I J ಅಂತ ಇದೆ. ಆಯ್ತಾ? ಒಂದನೇದು ಓದಿ, ಯಾವ್ದಿದೆ? ಎ. ಅರ್ಧ ಅಂದ್ರೆ ಎಷ್ಟು? 1/2.
ಇದು ಅರ್ಧ. ಮೂರನೇ ಎರಡು, ಮೂರನೆಯ ಎರಡು, ಎರಡು ಮೂರಾಂಶ ಅಥವಾ ಎರಡನೇ ಮೂರು, ಮೂರನೇ ಎರಡು. ಹತ್ತನೇ ಎರಡು ಅಂತ ಕರಿತೀವಿ. ಏಳನೇ ಐದು, ಏಳನೇ ಐದು. ಅದಾದ್ಮೇಲೆ 16ನೇ ಐದು, ಇದು 16ನೇ ಐದು. ಇದು 12ನೇ ಐದು, 12ನೇ ಐದು. 9ನೇ ಎಂಟು, ಇದು 9ನೇ ಎಂಟು. 9 ಭಾಗಗಳಲ್ಲಿ 8 ಭಾಗಗಳನ್ನ ಅವರು ಕನ್ಸಿಡರೇಷನ್ ಇದು ಮಾಡಿರ್ತಾರೆ, ಸೆಲೆಕ್ಷನ್ ಮಾಡಿರ್ತಾರೆ ಅಥವಾ ಬಣ್ಣ ತಂದಿರ್ತಾರೆ. ಸೊ 8 ಭಾಗಗಳು. ಯಾವುದು? 9ನೇ 4, 9ನೇ 4. ಕರೆಕ್ಟಾ? 4/9 ಅಂತ ಬರೆಯಬಹುದು. 4ನೇ 3, 4ನೇ 3, 3/4 ಅಂತಾನು ಓದಬಹುದು. ಅದಾದ್ಮೇಲೆ ಕೊನೆಯದು ಯಾವುದಿದೆ? 5ನೇ 2, 5ನೇ 2. ಇಷ್ಟು. ಇದು 3ನೇ ಇದು. ಅದಾದ್ಮೇಲೆ ಇನ್ನು ನೋಡೋಣ ನೆಕ್ಸ್ಟ್ ಮೂವ್ ಆಗೋಣ. ಯಾವುದಿದೆ? 4ನೇದಲ್ವಾ? 4ನೇದು ಏನಿದೆ? ಈಗ ನಾವೇನ್ ಮಾಡಿದ್ವಿ? ಕೆಳಗಿನ ಪ್ರತಿಯೊಂದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದಿವೆವು. ಇನ್ನೇನ್ ಮಾಡುದು? ಕೆಳಗಿನ ಪ್ರತಿಯೊಂದು ಭಿನ್ನ ರಾಶಿಯನ್ನು ಪದಗಳಲ್ಲಿ ಬರೆಯಿರಿ. ಇಲ್ಲಿ ಪದಗಳಲ್ಲಿದ್ದು ಭಿನ್ನ ರಾಶಿಗಳಲ್ಲಿ ಬರೆದೆವು. ಇನ್ನ ಇದನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಭಿನ್ನ ರಾಶಿಗಳಲ್ಲಿದೆ, ಪದಗಳಲ್ಲಿ ಬರೆಯಬೇಕು. ಇದೇನಾಗುತ್ತೆ? ಓಕೆ, ಎ ಬಿ ಸಿ ಡಿ ಇ, ಎ ಬಿ ಸಿ ಡಿ ಇ. ಇದನ್ನ ಇಲ್ಲಿ ಬಿಡಿಸ್ತಾ ಇದೀವಿ ನೋಡಿ. ಎ ಬಿ ಸಿ ಡಿ ಇ. ಎ ಯಾವ್ದಿದೆ? 2/5. ನಾವೇನ್ ಬರ್ಕೊಳ್ತೀವಿ? 5ನೇ 2, 5ನೇ 2 ಅಂತ ಬರ್ಕೊಳ್ಬೇಕು. ಎ ಉತ್ತರ ಇದು. ಬಿ ಉತ್ತರ 4ನೇ 3, 4ನೆಯ 3 ಇದು. ಅದಾದ್ಮೇಲೆ 3ನೇದು ನೋಡಿ. 3ನೇದು ಯಾವುದಿದೆ? 10ನೇ ಬರ್ಕೊಳ್ತೀನಿ. 10ನೇ 7, 10ನೇ 7. ಕರೆಕ್ಟಾ? 4ನೇದು ಯಾವುದಿದೆ? 12ನೇ 11, 12ನೇ 11. ಕರೆಕ್ಟಾ? 11. ಅದಾದ್ಮೇಲೆ 2 ಮೂರಾಂಶ ಇದೆ, ಅಂದ್ರೆ 2/3. ಅದು ಹೆಂಗ್ ಬರ್ಕೊಳ್ತೀವಪ್ಪ ಅಂತಂದ್ರೆ 3ನೇ 2, 3ನೇ 2 ಅಂತ ಬರ್ಕೊಳ್ತೀವಿ. ಆಯ್ತಾ? ಸೊ ಇದಾದ್ಮೇಲೆ ಇನ್ನು ಇವುಗಳನ್ನು ನೋಡೋಣ. ಎಫ್ ಹಿಡ್ಕೊಂಡು ನೋಡಿ. ಇವುಗಳನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಎಫ್, ಜಿ, ಎಚ್, ಐ, ಜೆ. ಆಯ್ತಾ? ಎಫ್ ಎಷ್ಟಿದೆ? 4/5, ಅಂದ್ರೆ 4/5. 4/5 ಹೆಂಗ್ ಬರ್ಕೊಳ್ತೀವಿ ಅಂದ್ರೆ 5ನೇ 4. ಕರೆಕ್ಟಾ? 5ನೇ 4. 9ನೇದು ಜಿ ಯಾವುದಿದೆ? 5/8. 5/8 ಅಂದ್ರೆ 8ನೇ 5, 8ನೇ 5 ಅಂತ ಬರ್ಕೊಳ್ಳಿ. ಅಂದ್ರೆ ಇದು ಹೇಗಿದೆ ನೋಡಿದು 5/8. ಇನ್ಯಾವುದಿದೆ? ಇಲ್ಲಿದೆ ನೋಡಿ 3/7. 3/7 ಅಂದ್ರೆ 7ನೇ 3. 7ನೇ 3. ಕರೆಕ್ಟಾ? 7ನೇ 3. ಅದಾದ ಮೇಲೆ ಇದನ್ನು ಬರ್ಕೊಳ್ಳಿ. 5/6 ಅಂದ್ರೆ 6ನೇ 5, 6ನೇ 5 ಅಂತ ಬರ್ಕೊಳ್ತೀವಿ. ಅದಾದ್ಮೇಲೆ ಇನ್ನೊಂದಿದೆ ನೋಡಿ 7/9. ಅಂದ್ರೆ ಇದು
9ನೇ 7 9ನೇ 7 ಅಂತ ಬರ್ಕೊಳ್ತೀವಿ. ಇಲ್ಲಿವರೆಗೂ ತಿಳಿಯುತ್ತಲ್ವಾ? ಸೊ ಇದು ಸುಲಭವಾಗಿದೆ ಭಿನ್ನರಾಶಿ. ಸೊ ಇದನ್ನ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ ಮರಿಬೇಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಇಲ್ಲಿ ಕೆಳಗಡೆ ಕಾಣುತ್ತೆ ಮೂಲೆಯಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ವಿಡಿಯೋ ಏನು ಹಾಕ್ತೀವಲ್ಲ ಅದು ನಿಮ್ಮವರೆಗೂ ರೀಚ್ ಆಗುತ್ತೆ. ಓಕೆ, ಸೊ ಇನ್ನು ಮುಂದಿನ ಅಭ್ಯಾಸ ನೋಡೋಣ. 5 ಏನಿದೆ? ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇನ್ನು ಇವುಗಳನ್ನ ನಾವು ಬರೆಯಬೇಕು. 1 2 3 ಇವೆ ಅಲ್ವಾ? 3 ಕೆಳಗಡೆ ಬರ್ಕೊಳ್ಳಿ. ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ? 2. ಇದು ಒಂದೇದು ಏನಾಗುತ್ತೆ? 2/3. ಇಲ್ಲಿ ನೋಡಿ ಬಿ 1 2 3 4 ಇದೆ ಅಲ್ವಾ? 4 ಕೆಳಗಡೆ ಬರ್ಕೊಳ್ಳಿ. ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ? 1 2. ಸೊ 2 ಮೇಲ್ಗಡೆ ಬರ್ಕೊಳ್ಳಿ. ಮುಗಿತು ಅಷ್ಟೇ. ಸೊ ಇಲ್ಲಿ ಭಾಗಗಳು ಎಷ್ಟಿವೆ? 1 2 3 4 5 6 7 8. ಸೊ 8 ಕೆಳಗಡೆ ಬರ್ಕೊಳ್ಳಿ. ಆಯ್ತಾ? ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದಾರೆ ಅದನ್ನ ಕೌಂಟ್ ಮಾಡಿ. 1 2 3 4 5. ಸೊ 5 ಭಾಗಕ್ಕೆ ಬಣ್ಣ ಹಾಕಿರೋದ್ರಿಂದ 5 ಮೇಲ್ಗಡೆ ಬರ್ಕೊಳ್ಳಿ. ಆಯ್ತಾ? ಸೊ ಇನ್ನು 1 2 3 4 5 6 7 8 9 10 11 12 ಕೆಳಗಡೆ ಬರ್ಕೊಳ್ಳಿ. ಮುಗೀತಾ? ಸೊ ಇನ್ನು ನಾವೇನ್ ಮಾಡ್ಬೇಕು? ಬಣ್ಣ ಎಷ್ಟಕ್ಕೆ ಹಾಕಿದಾರ ಅನ್ನೋದನ್ನ ಎನ್ನಿಸಿಕೊಳ್ಳಬೇಕು. 1 2 3 4 5 6 7 7ಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ. ಸೊ ಅದು 7/12. ಸೊ ಇಲ್ಲಿ ನೋಡೋಣ. ಹಾಗಾದ್ರೆ 1 2 3 4 5 6 7 8 9 10 11 12 13 14 15. ಸೊ 15 ಕೆಳಗಡೆ ಬರ್ಕೊಳ್ಳಿ. ಬಣ್ಣ ಹಾಕಿರುವ ಸಂಖ್ಯೆ ಎಷ್ಟಿದೆ ಇವಾಗ? 1 2 3 4 5 6 7. ಸೊ 7/15 ಅಥವಾ 15ನೇ 7 ಅಂತ ಹೇಳ್ಬಹುದು. ಇನ್ನು ಕೊನೆಯದು ಎಷ್ಟಿದೆ ನೋಡಿ? ಟೋಟಲ್ 1 2 3 4 5 6 7 8 9 10 11 12 13 14 15 16 17 18 ಇದೆ. ಸೊ 18 ಕೆಳಗಡೆ ಬರ್ಕೊಳ್ಳಿ. ಸೊ ಎಷ್ಟಕ್ಕೆ ಬಣ್ಣ ಹಾಕಿದಾರೆ ನೋಡೋಣ? 1 2 3 4 5 6 6ಕ್ಕೆ ಬಣ್ಣ ಹಾಕಿದ್ದಾರೆ. 18ನೇ 6 ಅಂತ ಇಲ್ಲಿ ಬರೆಯಬಹುದು. ತಿಳಿಯುತ್ತಲ್ವಾ? ಸೊ ಇದು 5ನೇದು ಮುಗೀತು. ಸೊ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬಿಟ್ಟ ಜಾಗ ತುಂಬಿರಿ. 6 ಬಿಟ್ಟ ಜಾಗ ತುಂಬಿರಿ. 1/8ರಲ್ಲಿ ಛೇದ ಯಾವುದು? ಛೇದ 8. ಆಯ್ತಾ? 2/5ರಲ್ಲಿ ಅಂಶ ಯಾವುದು? ಅಂಶ 2. ಮೇಲ್ಗಡೆ ಇರೋದು ಅಂಶ, ಕೆಳಗಡೆ ಇರೋದು ಛೇದ. 3 ಎನ್ನುವುದು 1/3 ಭಿನ್ನರಾಶಿಯ 3 ಎನ್ನುವುದು ಛೇದ. ಯಾಕಂದ್ರೆ ಕೆಳಗಡೆ ಇರೋದು ಛೇದ, ಮೇಲ್ಗಡೆ ಇರೋದು ಅಂಶ. 1 ಎನ್ನುವುದು 1/5 ಭಿನ್ನರಾಶಿಯ ಅಂಶ. ಕರೆಕ್ಟ್ ಅಲ್ವಾ? ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಭಿನ್ನರಾಶಿಯಲ್ಲಿ ಛೇದವನ್ನು ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ನೋಡಿ, 8 ಅಂಶ ಅಂತ ತಿಳ್ಕೊಳ್ಳಿ. ಓಕೆ, ಇದರ ಕೆಳಗಡೆ ಗೆರೆ ಕೆಳಗಡೆ ಗೆರೆ, ಅಂಶದ ಕೆಳಗಡೆ ಗೆರೆ ಎಳೆಯುವುದರ ಮೂಲಕ 16. ಇದು ಛೇದ. ಅವ್ರೇನ್ ಕೇಳಿದ್ದಾರೆ? ಯಾವುದರ ಕೆಳಗಡೆ ಗೆರೆ ಎಳೆದ ಭಿನ್ನರಾಶಿಯನ್ನು ಬರೆಯುತ್ತವೆ, ಅದರ ಬೇರ್ಪಡಿಸಲು. ಅಂಶದ ಕೆಳಗಡೆ ಗೆರೆ ಎಳೆದ್ರೆ ಛೇದ ಕೆಳಗಡೆ ಬರಿತೀವಿ. ಸೊ ಅದು ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಆಯ್ತಲ್ವಾ? ಅದಾದ್ಮೇಲೆ ಮುಂದೆ ಹೋಗೋಣ. 7ನೇದು, ಕೆಳಗೆ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೋಡಿದು ಇದು ಇಂಪಾರ್ಟೆಂಟ್. ಇದು ಯಾಕಂದ್ರೆ ನಾವು ಇಲ್ಲಿ ಕಾನ್ಸಂಟ್ರೇಷನ್ ಆಗಿ ನೋಡ್ಬೇಕು. ಎಷ್ಟು ಬರುತ್ತಂತ ನೋಡೋಣ. ಓಕೆ, ಸೊ ಇವುಗಳನ್ನ ಬರಿಬೇಕಾಗಿದೆ.
ಸೊ ಟೋಟಲ್ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲೇನ್ ಮಾಡ್ಬೇಕು, ನಾನು ಹೇಳಿರೋ ಪ್ರಕಾರ ಟೋಟಲ್ ಕಾಲಮ್ಗಳನ್ನ ಅಥವಾ ಇವುಗಳನ್ನ ಎಣಿಸ್ಕೊಳ್ಳಿ. 1 2 3 4 5 ಇವೆ ಅಲ್ಲ, ಟೋಟಲ್ 5 ಬರ್ಕೊಳ್ಳಿ. ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ, ಒಂದನ್ನ ಮೇಲ್ಗಡೆ ಬರ್ಕೊಳ್ಳಿ. ಆಯ್ತು, ಇಷ್ಟೇ, ಮುಗೀತು, ಬಾಕಿ ಏನಿಲ್ಲ. 1 2 3 4 ಇವೆ ಅಲ್ವಾ, ಟೋಟಲ್ 4 ಕೆಳಗಡೆ ಬರ್ಕೊಳ್ಳಿ. ಅದಾದ್ಮೇಲೆ ಬಣ್ಣ ಎಷ್ಟಕ್ಕೆ ತುಂಬಿದ್ದಾರೆ? 1 2 2ಕ್ಕೆ ತುಂಬಿದಾರಲ್ವಾ, ಮುಗೀತು, ಇಷ್ಟೇ. ಪರೀಕ್ಷೆಯಲ್ಲಿ ಬಂದ್ರು ಇಷ್ಟೇ ಮಾಡಿ. 1 2 3 4 5 6 7 8 9 10 11 12 12 ಇದೆ ಅಲ್ವಾ, 12ಅನ್ನ ಕೆಳಗಡೆ ಬರ್ಕೊಳ್ಳಿ. ಆಯ್ತಾ? ಬಣ್ಣ ಎಷ್ಟಕ್ಕೆ ಹಾಕಿದ್ದಾರೆ? 1 2 3 4 ಮುಗೀತು, ಇಷ್ಟೇ ಬರ್ಕೊಳ್ಳಿ. ಆಯ್ತಾ? ಅದಾದ್ಮೇಲೆ ಇಲ್ಲಿ ನೋಡಿ, ಡಿ ನಲ್ಲಿ 1 2 3 4 5 6 ಇವೆ ಅಲ್ವಾ, ಕೆಳಗಡೆ ಬರ್ಕೊಳ್ಳಿ. 1 2 3 3ಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆಯಿರಿ, ಹಿಂಗಿದೆ. ಸೊ 3/6 ಆಗುತ್ತೆ. 3/6 ಈ ಎಷ್ಟಾಗುತ್ತೆ? 1 2 3 4 5 6 7 8 9 9 ಇದೆ ಅಲ್ವಾ, ಬರ್ಕೊಳ್ಳಿ ಕೆಳಗಡೆ. 9 ಬರ್ಕೊಂಡ್ರ ಬಣ್ಣ ಎಷ್ಟಕ್ಕೆ ಹಾಕಿದ್ದಾರೆ? 1 2 3 4 ಮೇಲ್ಗಡೆ ಬರ್ಕೊಳ್ಳಿ, ಮುಗೀತು, ಇಷ್ಟೇ. ಇದೇ ಭಿನ್ನ ರಾಶಿ. ಆಯ್ತಾ? 8ನೇದು ನೋಡೋಣ. ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ಸೊ ಇಲ್ಲಿ ಎರಡೂನು ಕೊಟ್ಟಿಲ್ಲ, ಬಣ್ಣ ಹಾಕಿರುವ ಅಂದ್ರೆ ಬಣ್ಣ ಯಾವ್ಯಾವ್ದಕ್ಕೆ ಹಾಕಿದಾರೆ ಅದನ್ನ ಬರ್ಕೊಳ್ಳಿ. ಸೊ ನಾನು ಹೇಳಿದ ಪ್ರಕಾರ 1 2 3 4 5 6 7 ಟೋಟಲ್ ಎಷ್ಟಿವೆ? 7. ಅದಾದ್ಮೇಲೆ ಇದರಲ್ಲಿ ಬಣ್ಣ ಎಷ್ಟು ಹಾಕಿದ್ದಾರೆ? 1 2 3 4. ಸೊ 4ಅನ್ನ ಇಲ್ಲಿ ಬರ್ಕೊಳ್ಳಿ, ಅಷ್ಟೇ, ಮುಗೀತು. 4/7 ಆಗುತ್ತೆ ಇದರ ಉತ್ತರ, 4/7. ಇದನ್ನ ನೋಡಿ, 1 2 3 4 5 6 7 8 9 9 ಗೊಂಬೆಗಳಿವೆ. ಅದರಲ್ಲಿ 1 2 2ಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದಾರೆ, ಅದು 2/9 ಅಥವಾ 9ನೇಯ 2. ಇಲ್ಲಿ ನೋಡಿ, ಹೂಗಳ ಸಂಖ್ಯೆ 1 2 3 4 5 6 7 8 9 10 10 10 ಬರ್ಕೊಳ್ಳಿ. ಅದಾದ್ಮೇಲೆ 10 ಕೆಳಗಡೆ ಬರಿಬೇಕು. ಎಷ್ಟು ಹೂಗಳಿಗೆ ಬಣ್ಣ ಹಾಕಿದ್ದಾರೆ? 1 2 3 4 5 6 7 7ಕ್ಕೆ ಹಾಕಿದ್ದಾರೆ, 7ಅನ್ನ ಮೇಲ್ಗಡೆ ಬರ್ಕೊಳ್ಳಿ. ಸೊ ಇದರ ಉತ್ತರ 7 10 ಅಂದ್ರೆ 7/10 ಅಥವಾ 10ನೇಯ 7. ಇದು 3ನೇ ಉತ್ತರ. ಮುಗೀತಲ್ವಾ? ಇಷ್ಟು ಈಜಿ ಇದೆ ನೋಡಿ, ಭಿನ್ನ ರಾಶಿ. ನೀವು ತಿಳ್ಕೊಂಡ್ರೆ ಫುಲ್ ಈಜಿ ಇದೆ, ಒಂದು ಸ್ವಲ್ಪ ಸ್ಟಡಿ ಮಾಡ್ಬೇಕಷ್ಟೆ. ಅದಾದ್ಮೇಲೆ 9 ಉದಾಹರಣೆಯಂತೆ ಭಿನ್ನ ರಾಶಿಗಳಿಗೆ ಬಣ್ಣ ಹಚ್ಚಿರಿ. ಉದಾಹರಣೆಯಂತೆ ಅಂದ್ರೆ ಅವ್ರೇನ್ ಮಾಡಿದ್ದಾರೆ, ಇಲ್ಲಿ ಎಲ್ಲವನ್ನು ಖಾಲಿ ಕೊಟ್ಟಿದ್ದಾರೆ, ಉದಾಹರಣೆ ಒಂದನ್ನ ಕೊಟ್ಟಿದ್ದಾರೆ. 3/4 1 ಬಾಕ್ಸು, 2 ಬಾಕ್ಸು, 3 ಬಾಕ್ಸು, 4 ಬಾಕ್ಸ್ ಇವೆ. ಆಯ್ತಾ? 4 ಬಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ? 1 ಬಾಕ್ಸು, 2, 3 ಬಾಕ್ಸ್ಗೆ ಬಣ್ಣ ಹಾಕಿದ್ದಾರೆ. ಸೊ ಟೋಟಲ್ ಬಾಕ್ಸ್ ಎಷ್ಟಿವೆ? 4. ಬಣ್ಣ ಹಾಕಿದ ಬಾಕ್ಸ್ಗಳು ಎಷ್ಟು? 3. ಸೊ ಇದು 3/4 ತಿಳಿತಾ, ಅಥವಾ 4ನೇಯ 3. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಾವಿನ್ನು ಕಲರ್ ಚೇಂಜ್ ಮಾಡೋಣ. ಓಕೆ, ಬ್ಲೂ ತಗೊಳ್ಳೋಣ ಮೊದಲು. ನೋಡಿ, 1 5 ಅಂತ ಹಾಕಿದ್ದಾರೆ, 1/5. ಸೊ 1 2 3 4 5 5 ಇವೆ. ಆ 5ರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ತುಂಬಬೇಕು. ಸೊ ಒಂದಕ್ಕೆ ಮಾತ್ರ ಬಣ್ಣ ತುಂಬಿದ್ರೆ ಇಲ್ಲಿ ತುಂಬೋಣ ಬಣ್ಣ, ಈ ಬಾಕ್ಸು, ಈ ಬಾಕ್ಸು, ಮುಗೀತು, ಇಷ್ಟೇ. ಆಯ್ತಾ? ಬಿ ನೋಡಿ, 2/3 ಎಷ್ಟಿದೆ ಇದು? 1 2 3 3 ಕೆಳಗಡೆ ಬರ್ಕೊಂಡ್ರ 2 ಪೆಟ್ಟಿಗೆಗಳಿಗೆ ಬಣ್ಣ ಹಾಕಿದ್ದಾರೆ. ಅಂದ್ರೆ 2ರಲ್ಲಿ ಎಷ್ಟು ಬರುತ್ತಿದ್ದು? ಇದು ತುಂಬುತ್ತೆ, ಇದು ತುಂಬುತ್ತೆ. 1 ತುಂಬ ಇವಾಗ ನಮಗೆ 2 ಹಾಕಬೇಕಾಗಿದೆ, ಇದು ಇವಾಗ 2 ಆಯ್ತು. ಆಯ್ತಲ್ವಾ? ಇದು ಈ ತರ ತುಂಬೋದು. ಅದಾದ್ಮೇಲೆ 3ನೇ ನೋಡಿ, 2/9 ಎಷ್ಟಿವೆ ಗುಂಪುಗಳು? 1 2 3 4 5 6 7 8 9 ಇವೆ. 9 ಬರ್ಕೊಂಡ್ರ ಅದರಲ್ಲಿ 2ಕ್ಕೆ ಮಾತ್ರ ಬಣ್ಣ ತುಂಬಿದ್ದಾರೆ. ಸೊ ನಾವಿಲ್ಲಿ ಇದಕ್ಕೆ ಬಣ್ಣ ತುಂಬೋಣ, ಇದಕ್ಕೆ ಬಣ್ಣ ತುಂಬೋಣ, ಇದಕ್ಕೆ ಬಣ್ಣ ತುಂಬೋಣ.
ಇದಕ್ಕೆ ಬಣ್ಣ ತುಂಬೋಣ, ಇದಕ್ಕೆ ಬಣ್ಣ ತುಂಬೋಣ, ಇದಕ್ಕೆ ಬಣ್ಣ ತುಂಬೋಣ. ಸೊ 1 2 ಆಯ್ತು, ಎರಡನ್ನ ಮೇಲೆ ಟೋಟಲ್ ಎಷ್ಟಿವೆ 9 ಇವೆ ಕೆಳಗಡೆ. ಇಷ್ಟೇ ಮುಗೀತು, ಇಷ್ಟೇ ಇದೆ ಭಿನ್ನ ರಾಶಿ. ಅದಾದ್ಮೇಲೆ ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಗೆರೆ ಎಳೆಯುವ ಮೂಲಕ ಈ ಭಿನ್ನ ರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ. ಗೆರೆ ಎಳೆಯುವ ಮೂಲಕ ಅಂದ್ರೆ ಇಲ್ಲಿ ನೋಡಿ 12ರ 1/3 ಎಂದರೆ ಎಷ್ಟು? ಇದು ನೋಡಿ ಗುಂಪು ಮಾಡೋಣ ನಾವು, 1 2 3 ಗುಂಪಾಗುತ್ತೆ. ಸೊ ಅವ್ರೇನ್ ಕೇಳಿದ್ದಾರೆ, 3 ಗುಂಪಿನಲ್ಲಿ ಒಂದು ಗುಂಪು ಅಂದ್ರೆ 1 2 3 4 ಅಲ್ವಾ? ಇದರ ಉತ್ತರ 4 ಅಷ್ಟೇ. ಆಮೇಲೆ ಇನ್ನು 15ರ 2/5 ಎಂದರೆ ಎಷ್ಟು? 5ನೇ 2 ಎಂದರೆ ಎಷ್ಟು? ನೋಡಿ ಇಲ್ಲಿ 1 2 3 4 5 ಗುಂಪು ಮಾಡಿದ್ದಾರೆ. ಈ 5 ಗುಂಪಿನಲ್ಲಿ 2ಅನ್ನ ಮಾತ್ರ ಹೇಳಬೇಕು. ಸೊ ಇವು 3 ಎಷ್ಟಾಯ್ತು? ಆಡ್ ಮಾಡಿ ಅವುಗಳನ್ನ. 3 + 3 ಎಷ್ಟಾಯ್ತು? 6. ಸೊ ಇದ್ರ ಉತ್ತರ 6. ಮೊದಲನೇ ಉತ್ತರ 4 ಆಗಿದ್ದು, ಎರಡನೇ ಉತ್ತರ ಇದು 6 ಆಗಿದೆ. ಆಯ್ತಾ? ಅಷ್ಟೇ. ಅದಾದ್ಮೇಲೆ 21ರ 2/7 ಎಂದರೆ ಎಷ್ಟು? ನೋಡಿಲ್ಲಿ ಇದು ಒಂದು ಗುಂಪು, ಇದು 1 2 ಗುಂಪು, 3 ಗುಂಪು, 4 ಗುಂಪು, 5 ಗುಂಪು, 6 ಗುಂಪು, ಇದು 7ನೇ ಗುಂಪು ಆಯ್ತಲ್ವಾ? ಸೊ ಇದರಲ್ಲಿ 2 ಗುಂಪು 1 2. ಸೊ 1 2 3 4 5 6 6 ಅಂತ ಬರಿಬಹುದಾ? ಇಲ್ಲಿ 6 ಅಂತ ಬರೆದ್ರೆ ಮುಗೀತು. ಅದೇ ಉತ್ತರ, ಅದೇ ನಿಮ್ಮ ಉತ್ತರ. ಅದಾದ್ಮೇಲೆ ಇನ್ನು 11 ಬಂತು ನೋಡಿ. ಈ ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರಿ. ನೋಡ್ಪ, ಮತ್ತೆ ಬಣ್ಣ ಹಚ್ಚಬೇಕಂತ ಹೇಳತ್ತಿದ್ದಾರು. ನೋಡೋಣ. 6/11. 6/11 ಅಂದ್ರೆ ಎಷ್ಟು? 1 2 3 4 5 6 7 8 9 10 11. 11 ಇವೆ ಟೋಟಲ್ಲು. ಸೊ ನಾವೇನ್ ಮಾಡ್ಬೇಕಂದ್ರೆ ಎಷ್ಟಕ್ಕೆ ಬಣ್ಣ ಹಚ್ಚಬೇಕು? 6 ಬದನೆಕಾಯಿಗಳಿಗೆ 1 2 3 4 5 6 ಇದು ಎ ಆಗಿರುತ್ತದೆ. ಬಿ ನಲ್ಲಿ 20 ಇವೆ ಟೋಟಲ್ಲು, ಅದರಲ್ಲಿ 7ಕ್ಕೆ ಬಣ್ಣ ತುಂಬಿ. 1 2 3 4 5 6 7 1 2 3 4 5 6 7 7ಕ್ಕೆ ಬಣ್ಣ ತುಂಬಿದ್ರೆ ಆಯ್ತು. ಸಿ ಮೂರನೇದು ಎಷ್ಟಿದೆ? 15ರಲ್ಲಿ 8ಕ್ಕೆ ಬಣ್ಣ ತುಂಬಬೇಕು. 5 5 5 5 ಮೂರಲೆ 15 ಇವೆ, 8ಕ್ಕೆ ಬಣ್ಣ ತುಂಬಬೇಕು. ಸೊ ಇಲ್ಲಿ ತುಂಬಿದ್ರಿ ಬಣ್ಣ, ಇಲ್ಲಿ ತುಂಬಿದ್ರಿ, ಅದಾದ್ಮೇಲೆ ಇಲ್ಲೂ ತುಂಬಿದ್ರಿ, ಇಲ್ಲೂ ತುಂಬಿದ್ರಿ, 5 ಆಯ್ತು. ಇದು 6 7 8. ಸೊ ಇದು 8 15 8/15. ಸೊ ಇದು ಬಣ್ಣ ತುಂಬೋದಾಯ್ತಲ್ಲ. ಸೊ ಇನ್ನು 12ಅನ್ನು ಕೆಳಗಿನ ಯಾವ ಚಿತ್ರದಲ್ಲಿ 4/9 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇವ್ರೇನ್ ಹೇಳಿದ್ದಾರೆ? 4/9. 4/9 ಈ ಕೆಳಗಡೆ ಎಲ್ಲಿದೆ? 1 2 3 4 5 6 7 8. ಇದು 8 ಇದೆ. ಇಲ್ಲಿ ನಮಗೆ 9 ಪಾರ್ಟ್ಸ್ ಇದೆ. ಆಯ್ತಾ? 4/9 ಇದು ಅಲ್ಲ. ಆಯ್ತಾ? ಯಾವುದು ಪಾರ್ಟ್ ಅಲ್ಲ. ಸೊ ನಾವು 4/9 ಹುಡುಕಬೇಕು. 1 2 3 4 5 6 7 8 9 9 ಸಿಗುತ್ತಾ? ಇದರಲ್ಲಿ ಬಣ್ಣ ಎಟ್ಟಕ್ಕೆ ಹಾಕಿದರೆ 1 2 3 4. ಸೊ ಇದು 4/9. ಓಕೆ, ಚಿತ್ರ 2ಕ್ಕೆ ಸೂಟ್ ಆಗುತ್ತೆ. ನೋಡಿ ಇಲ್ಲಿ ಚಿತ್ರ 3 1 2 3 4 5 6 7 8 9 9 ಆಗುತ್ತೆ. ಬಟ್ ಇಲ್ಲಿ 4ಕ್ಕಲ್ಲ 3ಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ. ಇದು ಆಗಲ್ಲ, ಇದು ಆಗಲ್ಲ. ಅಂದ್ರೆ ಮೊದಲೇ ಆಗಿರ್ಲಿಲ್ಲ. ಸೊ ಚಿತ್ರ 4 ನೋಡೋಣ. 1 2 3 4 5 6 7 8 9 10 11. ಇದು ಆಗಲ್ಲ. ಆಯ್ತಾ? ಸೊ ನಾವು 9 ಪಾರ್ಟ್ಸ್ ಹುಡ್ಕಾಡಬೇಕು. 1 2 3 4 5 6 ಇದು ಆಗಲ್ಲ. ಸೊ ಇದಾಗುತ್ತೆ ನೋಡಿ. 1 2 3 4 5 6 7 8 9 ಆಯ್ತು. 9 ಸಿಗುತ್ತಾ? ಬಣ್ಣ ಎಟ್ಟದಕ್ಕೆ ಹಾಕಿದರೆ 1 2 3 4. ಅದು ಚಿತ್ರ 6. ಆಮೇಲೆ ಇಲ್ಲಿ ಚಿತ್ರ 7 ಆಗುತ್ತೆ ನೋಡೋಣ.
1 2 3 4 5 6 7 8 9 9 ಆಯ್ತಾ. 9 ಇಲ್ಲಿದೆ. ಇನ್ನು ಬಣ್ಣ ಇಟ್ಟದಕ್ಕೆ ಹಾಕಿದರೆ 1 2 3 4 4ಕ್ಕೆ ಹಾಕಿದ್ದಾರೆ. ಸೊ ಇದು 4/9. ಸೊ ಇದು 4/9. ಚಿತ್ರ 2, ಚಿತ್ರ 6 ಮತ್ತೆ ಚಿತ್ರ 7. ಸೊ ಇವುಗಳು 4/9 ಭಾಗಕ್ಕೆ ಬಣ್ಣ ಹಚ್ಚಲಾಗಿದ್ದ ಚಿತ್ರಗಳು. ತಿಳಿತಲ್ವಾ? ಸೊ ಇನ್ನು 13ನೇದು ನೋಡೋಣ. ಏನಿದೆ? ಕೆಳಗಿನ ಯಾವ ಚಿತ್ರದಲ್ಲಿ 5/12 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಕಾರಣ ಚರ್ಚಿಸಿ. ನೋಡಿ, ಇಲ್ಲಿ ಕಾರಣ ಇಷ್ಟೇ ಇದೆ. ಯಾವ ಚಿತ್ರದಲ್ಲಿ 5 ಭಾಗಗಳಿಗೆ ಅಂದ್ರೆ 5 ಯಾವ್ದಾದ್ರು ವಸ್ತುಗಳು ಇರಬಹುದು, ಬಾಲ್ಗಳು ಇರಬಹುದು, ಅದಕ್ಕೆ ಬಣ್ಣ ಹಾಕಿರ್ತಾರಲ್ಲ, ಮತ್ತೆ ಅವುಗಳನ್ನೆಲ್ಲ ಕೂಡಿಸಿದ್ರೆ 12 ಬರಬೇಕು. ಅಂತ ಚಿತ್ರಗಳಲ್ಲಿ ಮಾತ್ರ 5/12 ಬರುತ್ತೆ. ನೋಡಿ, ಇಲ್ಲಿ ಎಷ್ಟಿವೆ? 1 2 3 4ಕ್ಕೆ ಬಣ್ಣ ಹಾಕಿದ್ದಾರೆ. ಆಮೇಲೆ ಟೋಟಲ್ ಆಗುತ್ತೆ 8 11 ಆಗುತ್ತೆ. ಇದು ಬರಲ್ಲ. ಆಮೇಲೆ ಇದು 1 2 3 4 4 ಮೂರ್ಲೆ 12 12 ಬರುತ್ತೆ. 5ಕ್ಕೆ ಬಣ್ಣ ಹಚ್ಚಿದ್ದಾರೆ. 1 2 3 4 5. ಸೊ ಬಿ ಬರುತ್ತೆ. ಉತ್ತರ ಬಿ. ಕರೆಕ್ಟಾ? ಉತ್ತರ ಬಿ ಬರುತ್ತೆ. ಸಿ ನಲ್ಲಿ 4ಕ್ಕೆ ಮಾತ್ರ ಬಣ್ಣ ಹಾಕಿದರೆ ನಮಗೆ ಬೇಕಾಗಿರೋದು 5. ಅದನ್ನು ಹುಡುಕಾಡ್ಬೇಕು ನಾವು. ಸೊ ಸಿ ಬರಲ್ಲ. ಕರೆಕ್ಟಾ? ಸಿ ಉತ್ತರ ಅಲ್ಲ. ಡಿ ಬರುತ್ತಾ? 1 2 3 4 5. 5ಕ್ಕೆ ಬಣ್ಣ ಹಾಕಿದ್ದಾರೆ. 1 2 3 4 5 6 7 8 9 10 11 12. ಸೊ ಡಿ ಬರುತ್ತೆ ನೋಡಿ. ಯಾಕಂದ್ರೆ 5ಕ್ಕೆ ಬಣ್ಣ ಹಾಕಿದ್ದಾರೆ, ಮತ್ತೆ ಟೋಟಲ್ ಎಷ್ಟಿವೆ? 12 ಇವೆ. ಇದು ಒಂದು ಬರುತ್ತೆ. ಅದಾದ್ಮೇಲೆ ಈ 1 2 3 4 4ಕ್ಕೆ ಮಾತ್ರ ಬಣ್ಣ ಹಾಕಿದ್ದಾರೆ. ಇವು ಇಲ್ಲಿ ಹೇಳಿದ್ದು 5ಕ್ಕೆ ಬಣ್ಣ ಹಾಕಿರೋದು. ಸೊ ಇದು ಬರಲ್ಲ. 14 ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ಉದಾಹರಣೆ, 4ರದ್ದು ಗುಂಪಿದೆ, 3ಕ್ಕೆ ಗುಂಪು ಮಾಡಿದ್ದಾರೆ. 3/4 ಟೋಟಲ್ 4. ಸೊ ಎರಡನೇ ಬಿ ಎ ನೋಡಿ. 1 2 3 4 5. ಕೆಳಗಡೆ 5 ಅಂತ ಬರ್ಕೊಳ್ಳಿ. ಮೇಲ್ಕಡೆ ಗ್ರೂಪ್ ಎಷ್ಟು ಮಾಡಿದಾನೆ? 1 2 3 4. 4ದ್ದು ಗ್ರೂಪ್ ಮಾಡಿದಾನೆ. ಸೊ ಅದು 4/5 ಆಗುತ್ತೆ. ಇಲ್ಲಿ ನೋಡಿ, 1 2 3 4 5 6 7. 7 ಕೆಳಗಡೆ ಬರ್ಕೊಳ್ಳಿ. ಮೇಲ್ಗಡೆ ಗುಂಪು ಎಷ್ಟು ಮಾಡಿದಾನೆ? 1 2 3 3 ಅಂತ ಮೇಲ್ಗಡೆ ಬರ್ಕೊಂಡ್ರೆ ಮುಗೀತು. ಸೊ ಕೆಳಗಡೆ ನೋಡಿ, 1 2 3 4 5 6. ಸೊ ಟೋಟಲ್ ಎಷ್ಟು ಬಾಕ್ಸ್ ಇವೆ? 6 ಇವೆ. ಅದರಲ್ಲಿ ಗುಂಪು ಎಷ್ಟು ಮಾಡಿದಾನೆ? 1 2 3 4 5. 5 5/6. ಸೊ ಇಷ್ಟು ಇವತ್ತಿನ ದಿನ ನೋಡಿದ್ವಿ ನಾವು. ಆಯ್ತಲ್ವಾ? ಸೊ ಇನ್ನು ಮುಂದಿನ ಭಿನ್ನ ರಾಶಿಗಳ ಹೋಲಿಕೆ ಏನಿದೆ ಅಲ್ಲ, ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ನಾವು ಏನೇನು ಹಾಕ್ತಿವಲ್ಲ ವಿಡಿಯೋಗಳನ್ನ, ಸೊ ಅದು ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಇದೇ ರೀತಿ ಎಲ್ಲ ವಿಡಿಯೋಗಳನ್ನ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬಹುದು ಎಕ್ಸಾಮ್ ನಲ್ಲಿ. ಸೊ ನೋಡಿ, ವಿಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಹೇಗಂತ ನೋಡೋಣವಾ? ಸೊ ನೋಡಿಲ್ಲಿ ನೀವು, ಸೊ ಇಲ್ಲಿ ಹೋಗಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್, ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಅವಾಗ